ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಈ ಪಲಾವ್ನ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಒಂದ್ಸಲ. ಸೊ ಎಲ್ಲನೂ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೆಷರ್ಮೆಂಟ್ ಎಲ್ಲ ನೋಡ್ಕೊಳ್ಳಿ. ಜೊತೆಗೆ ಇದೊಂದು ಕಿಚನ್ ಟೂಲು, ಇದೇನು ಅನ್ನೋದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ನಿಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 2 ಪಾವ್ ಲೆಕ್ಕ ಬರುತ್ತೆ. ಒಂದು ಪಾವಲ್ಲಿ 3 ರಿಂದ 4 ಜನ ಊಟ ಮಾಡ್ಬೋದು. ವೆಜಿಟೇಬಲ್ ಪಲಾವ್ಸ್ ಅಂದರೆ ವೆಜಿಟೇಬಲ್ಸು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿ ನಮ್ಮಮ್ಮ ಊರಿಂದ ಬಂದಿದ್ರು, ಸ್ವಲ್ಪ ತರಕಾರಿಗಳೆಲ್ಲ ತಂದಿದ್ರು, ಹಾಗಾಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಜಾಸ್ತಿನೇ ಬಳಸಿದ್ದೀನಿ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ, ಆಲೂಗೆಡ್ಡೆ, ಬಟಾಣಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಹಾಕಿದ್ರೆ, ಹಾಗಾಗಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಪಲಾವ್ಗೆ ಮಸಾಲೆಗೆ ಅಂತ ಹೇಳಿ ರುಬ್ಬಣ, ಅದಕ್ಕೆ ನಾನಿಲ್ಲಿ 1 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಇಂಚಷ್ಟು ಶುಂಠಿ, 3 ಚಕ್ಕೆ, 2 ಏಲಕ್ಕಿ, 2 ಲವಂಗ, 1 ಮರಾಠ ಮೊಗ್ಗು, 1 ಸ್ಪೂನಷ್ಟು ಕಾಳು ಮೆಣಸು, 4-5 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಸೋಂಪು. ಈ ಮರಾಠ ಮೊಗ್ಗು ಒಂದು ಬಿಟ್ಟು ಇದನ್ನೆಲ್ಲಾನು ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ, ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈ ಮೆಥಡಲ್ಲಿ ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಮೆಥಡ್ ಮಾಡೋದಕ್ಕೂ ತುಂಬ ಸುಲಭ ಅನ್ಸುತ್ತೆ, ಕಷ್ಟ ಏನು ಅನ್ಸಲ್ಲ ನಿಮಗೆ. ಕುಕಿಂಗ್ ಅನ್ನೋದು ಒಂದು ಕಲೆ. ಮನೇಲಿ ಯಾವ ವಸ್ತು ಇದೆ ಅದ್ರಲ್ಲಿ ನಾನು ಏನು ಮಾಡ್ಬೋದು ಅನ್ನೋದು ಮತ್ತು ಎಷ್ಟು ಹಾಕ್ಬೇಕು ಅನ್ನೋದು ಒಂದು ಐಡಿಯಾ ಇದ್ರೆ ನಿಮಗೆ ಅಡುಗೆ ಮಾಡೋದು ತುಂಬ ಕಷ್ಟ ಏನು ಅನ್ಸಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆ ಇಡ್ತೀನಿ, ಅದಕ್ಕೆ ಬೇಕಾಗುವಷ್ಟು ಆಯಿಲ್ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನೇನು ರುಬ್ಬಿದ್ದೆ ಮಸಾಲೆನ ಅದನ್ನೇ ಡೈರೆಕ್ಟಾಗಿ ಹಾಕ್ತೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಏನೇನೆಲ್ಲ ರುಬ್ಬಿದೆ ಅದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ 1 ಮರಾಠ ಮೊಗ್ಗು ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು 1 ಹಿಡಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತೀನಿ. ನೋಡಿ, ಈಗ ಮೆಂತ್ಯ ಸೊಪ್ಪನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2-3 ನಿಮಿಷದವರೆಗೆ ಇದನ್ನು ಬಾಡಿಸ್ಕೊಳ್ಳೋಣ. ಓಕೆ, ಈಗ ಸೊಪ್ಪು ಚೆನ್ನಾಗಿ ಬಾಡಿದೆ. ಈಗ ಇದಕ್ಕೆ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ತರಕಾರಿಗಳೆಲ್ಲ ಹಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ರುಚಿ ಹಿಡಿಯುತ್ತೆ. ಅದಕ್ಕೆ ಬೇಕಾಗುವಷ್ಟು ಮಾತ್ರ ಉಪ್ಪು ಹಾಕ್ತಿದ್ದೀನಿ. ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಮಾಡಿದ್ಮೇಲೆ ಈಗ ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಈಗ ಇದು ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಇದಕ್ಕೆ ಸೇರಿಸ್ತೀನಿ. ಇಲ್ಲಿ ಏನಂದರೆ ಮುಖ್ಯವಾಗಿ ಪ್ರತಿಯೊಂದು ಐಟಮ್ ಹಾಕಿದ್ಮೇಲೆ 1-2 ನಿಮಿಷ ಹಾಗೇನೆ ನೀವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ ನಂತರ ಇನ್ನೊಂದು ನೆಕ್ಸ್ಟ್ ಐಟಮ್ನ ಹಾಕಿ. ಸೊ ಈಗ ಇದನ್ನ ಬಾಡಿಸ್ಕೊಂಡ್ಮೇಲೆ ನಾನು ನೀರು ಹಾಕ್ತಾ ಇದ್ದೀನಿ. ನಾನೇನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಈಗ 4 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತೀನಿ. ಈಗ ಹಾಕಿರೋ ನೀರು ಕುದಿಬೇಕು. ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್, ಅದರಲ್ಲಿ ನಿಮ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಬನ್ನಿ ಈಗ ಅದನ್ನ ನೋಡ್ಕೊಬರೋಣ. ಇದು ನಾನು ರೀಸೆಂಟ್ ಆಗಿ ತಗೊಂಡಿದ್ದೀನಿ. ಇದು ಬಂದು ಮಿನಿ ಚಾಪರ್ ಅಂತ. ಸೊ ಇದು ನಿಮ್ಗೆ ಹ್ಯಾಂಡಿ ಆಗಿರುತ್ತೆ, ಜೊತೆಗೆ ಪೋರ್ಟಬಲ್ ಆಗಿರುತ್ತೆ, ಜೊತೆಗೆ ಇದು ರೀಚಾರ್ಜಬಲ್. ನೋಡಿ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಇದು ಚಾರ್ಜಿಂಗ್ ಮಾಡುವಂತ ಪ್ಲೇಸು. ಇದು ಆನ್ ಆಫ್ ಸ್ವಿಚ್ ಬರುತ್ತೆ. ನೀವೇನ್ ಪ್ಲಗ್ ಎಲ್ಲ ಏನ್ ಯೂಸ್ ಮಾಡಂಗಿಲ್ಲ. ಒನ್ಸ್ ಚಾರ್ಜ್ ಮಾಡ್ಕೊಂಡ್ರೆ ನೀವು ಮಾಮೂಲಿ ಮನೇಲಿ ಸಿ ಪಿನ್ ಇರುತ್ತಲ್ಲ, ಸೊ ಅದರಲ್ಲಿ ಇದನ್ನ ಚಾರ್ಜ್ ಮಾಡ್ಕೊಂಡ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ಹೀಗೆ ಒಂದು ಕ್ಯಾಪ್ ಬರುತ್ತೆ, ಅದನ್ನ ತೆಗೆದ್ರೆ ಇಲ್ಲಿ ಬ್ಲೇಡ್ ಇದೆ ನೋಡಿ, ಕಟ್ಟರ್. ಇದು ತುಂಬಾ ಶಾರ್ಪ್ ಆಗಿರುತ್ತೆ, ಬೇಗ ನಿಮ್ಗೆ ಎಲ್ಲ ಕಟ್ ಆಗುತ್ತೆ. ಜೊತೆಗೆ ಈಗ ಆನಿಯನ್ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಜಸ್ಟ್ ಈಗ ಈ ರೀತಿ ಮಾಡಿದ್ರೆ ಚಾಪ್ ಆಗುತ್ತೆ. ಒಂದು 2-3 ಸೆಕೆಂಡಲ್ಲಿ ಅದು ನೀಟಾಗಿ ನಿಮಗೆ ಚಾಪ್ ಆಗುತ್ತೆ. ಈ ಥರ ಚಾಪ್ ಆದರೆ ನೀವು ಮೊಸರು ಬಜ್ಜಿ ಅಥವಾ ಎಗ್ ಆಮ್ಲೆಟು, ಎಗ್ ಬುರ್ಜಿ, ಸೊ ಯಾವುದಕ್ಕಾದ್ರೂ ನಿಮಗೆ ಸಣ್ಣ ಫೈನ್ ಕಟ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಕಡಿಮೆ ಕ್ವಾಂಟಿಟಿದು ಬೇಕು ಅಂದರೆ, ಅಥವಾ ನಿಮಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಇದು ಈಸಿ ಇದೆ. ಸೊ ನಾನು ಇದನ್ನು ಬಳಸಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮೊಸರು ಬಜ್ಜಿಗೆ ಇದು ನಾನೀಗ ಬಳಸ್ಬೋದು. ಬನ್ನಿ, ನೀರು ಕುದೀತಾ ಇದೆ. ಇವಾಗ ರೈಸ್ ಹಾಕೋಣ. ಇದಕ್ಕೆ ತೊಳೆದಿಟ್ಕೊಂಡಿರೋ ರೈಸ್ನ ಇದಕ್ಕೆ ಹಾಕ್ತಿದ್ದೀನಿ.
ಅಕ್ಕಿ ಹಾಕಿದ್ಮೇಲೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಅವಾಗಲೇ ಹಾಕಿದ್ದೆ ಸಾಲ್ಟು ತರಕಾರಿಗೆ ಅಂತ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಫೈನಲ್ ರೌಂಡ್ ಬಂದು ಇದು ಚೆನ್ನಾಗಿ ಕುದಿಬೇಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ. ಒಳ್ಳೆ ರುಚಿ ಕೊಡುತ್ತೆ ಇದು. ಈ ರೀತಿ ಆಗಿದೆ ಅಂದಾಗ ಕುಕ್ಕರ್ನ ನಾನು ಸ್ವಲ್ಪ ಮುಚ್ತೀನಿ. ಕುಕ್ಕರ್ ಮುಚ್ಚಿ ಸಿಮ್ಮಲ್ಲಿಟ್ಟು ಪಂಗದಕ್ಕೆ ಬಿಡ್ತೀನಿ. 10 ನಿಮಿಷದ ನಂತರ ಈಗ ಕುಕ್ಕರ್ ಮುಚ್ಚಳ ತೆಗೆದು ಪಲಾವ್ ಹೇಗಾಗಿದೆ ನೋಡೋಣವಾ. ಎಸ್, ಟೇಸ್ಟಿಯಾದ ಪಲಾವ್ ರೆಡಿ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ ಇದರಿಂದ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.